ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಒಡೆಯರ್ ಅವರಿಗೆ ಅಭ್ಯರ್ಥಿ ಅಂತೇಳಿ ಘೋಷಣೆ ಆದ ಬಳಿಕ ಟಿಕೆಟ್ ಕನ್ಫರ್ಮ್ ಆದ ಬಳಿಕ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತುಗಳನ್ನು ಆಡಿದ್ದಾರೆ. ನೋಡಿ, ನಿನ್ನೆಯಿಂದಲೂ ಕೂಡ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿರುವಂಥ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಿನ್ನೆ BJP ಕಚೇರಿಗೆ ತೆರಳಿ ಅಲ್ಲಿ ಒಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ರಾಜ ಅರಮನೆ ಇವುಗಳಿಗೆ ಸಂವಿಧಾನದ ಮುಂದೆ ವಿಶೇಷ ಹಕ್ಕುಗಳು ಇಲ್ಲ, ಸಾರ್ವಜನಿಕ ಜೀವನಕ್ಕೆ ಬರೋದಕ್ಕೆ ಬಹಳ ಸಂತಸ ತಂದಿದೆ. ಟಿಕೆಟ್ ಸಿಕ್ಕಿದ ಬಗ್ಗೆ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತುಗಳನ್ನು ಆಡಿದರೆ ಏನೇ ಬದಲಾವಣೆ ತರಬೇಕಾದ್ರೆ ರಾಜಕೀಯದ ಮೂಲಕವೇ ಸಾಧ್ಯ, ನನ್ನದೇ ಆದಂತಹ ವೃತ್ತಿ ಜೀವನ ಆರಂಭಿಸಲು ಇದೊಂದು ಅವಕಾಶ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಯದುವೀರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಕೇಳಿ. ಕೊಡಗು ಲೋಕಸಭಾ BJP ಅಭ್ಯರ್ಥಿಯಾಗಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈಗಾಗಲೇ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಕೂಡ ನೆನ್ನೆ ಈಗಾಗಲೇ ಬೆಂಗಳೂರು ಕಚೇರಿಗೆಲ್ಲ ಭೇಟಿಯನ್ನು ಕೊಟ್ಟು ಬಂದಿದ್ದಾರೆ. ಇವತ್ತು ಕೂಡ ಒಂದಷ್ಟು ಪ್ರಚಾರಕ್ಕೆ ಹೋಗೋರಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಯದುವೀರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ರಾಜಕಾರಣ ರಾಜವನತೆಗೆ ಹೊಸ್ತೇ ಅಲ್ಲ ಸರ್, ಆದರೆ ಇವತ್ತು ನೀವು ಬರ್ತಾ ಇದ್ದ ರಾಜಕಾರಣಕ್ಕೆ ಜನ ಯಾವ ರೀತಿ ಸ್ವೀಕರಿಸಿ ಅಂದ್ಕೊಂಡಿದ್ದಾರೆ ಸರ್? ಎಲ್ಲರೂ ನಮ್ಮ ಸಹಕಾರ ಕೊಡ್ತಾರೆ ಅಂತ ವಿಶ್ವಾಸ ಇದೆ ನಮ್ಮಲ್ಲಿ. ಒಂದೇ ದಿನ ಇವಾಗ ಶುರುವಾಗಿರೋದು ನಿನ್ನೆಯಿಂದ ಈ ಎಲ್ಲ ಜನರನ್ನು ಭೇಟಿ ಮಾಡಿ ಅವರೆಲ್ಲರಿಗೂ ಈ ಸಹಕಾರ ಕೊಡೋದು, ಬೆಂಬಲ ಕೊಡೋದಕ್ಕೆ ನಮಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು ಭಾಳ ಒಳ್ಳೆ ರೆಸ್ಪಾನ್ಸ್ ಆಗಿದೆ. ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಸರ್, ನಿನ್ನೆ ಕೂಡ BJP ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಮೊದಲ ಬಾರಿಗೆ, ಅಂದರೆ ರಾಜಕಾರಣಕ್ಕೆ ಬಂದ ಮೊದಲ ದಿನ ಸರ್. ನಿನ್ನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ, ರಾತ್ರಿ ನೀವು ರಸ್ತೆಯಲ್ಲಿ ಕುಳಿತು ಟೀ ಕುಡಿದು ಕೂಡ ಸಾಕಷ್ಟು ಚರ್ಚೆಗಳಾಗ್ತದೆ ಸರ್. ಇದು ರಾಜಕೀಯ ಜೀವನದಲ್ಲಿ ಇದೆಲ್ಲ ಸಹಜ. ನಾವು ಮಾಡಬೇಕಾಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಬಂದುವಾಗ ಮತ್ತು ಜನರ ಪ್ರತಿನಿಧಿ ಆಗಿದ ನಂತರ ಅಥವಾ ಜನರ ಪ್ರತಿನಿಧಿ ಆಗಬೇಕಂಥದ್ದು ಅವಕಾಶ ಕೇಳ್ತಾ ಇರುವಾಗ ನಾವು ಇದೆಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ಬರಲೇಬೇಕಾಗಿದೆ. ಒಳ್ಳೆಯ ಅನುಭವ, ನನಗೆ ಭಾಳ ಆನಂದ. ಇಂಥ ನಮ್ಮ ಜನರ ಜೊತೆಗೆ ಇರೋದು ಭಾಳ ಒಂದು ಆನಂದ ನಿಜವಾಗ್ಲೂ ಅಂತ ಹೇಳ್ಬೋದು. ಮತ್ತು ಅವ್ರಿಗೆ ಒಂದು ನಿಜವಾದ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟು ಕೊಡೋದಕ್ಕೆ ಒಂದು ಅವಕಾಶ ಇದ್ದರೆ ನಾನು ಕೊಡ್ತೀನಿ. ಯದುವೀರ್ ಅವ್ರಿಗೆ ಸರ್ ರಾಜಕಾರಣ ಹೊಸ್ತಲ್ಲ ಸರ್, ಅಂದರೆ ಅವ್ರು ನಿಮ್ಮ ತಂದೆಯವರು ಕೂಡ 4 ಬಾರಿ ಸಂಸದರಾಗಿದ್ದರು ಸರ್. ಇದು ನಿಮ್ಗೆ ಸಹಕಾರಿ ಆಗುತ್ತೆ ಸರ್ ರಾಜಕಾರಣದಲ್ಲಿ? ನನಗೆ ಈ ರಾಜ ಕಿಂಗು ಈ ಎಲ್ಲ ಇರೋದು ಹೌದು, ಒಂದು ರೀತಿ ಮೈಸೂರಿನವ್ರಿಗೆ ಮತ್ತು ಕನ್ನಡ ಸಮುದಾಯದಲ್ಲಿ ಒಂದು ಗೌರವ ಇದೆ. ಯಾಕಂದರೆ ನಮ್ಮ ಪೂರ್ವಜರು ಮಾಡಿರುವಂಥದ್ದು ಕೆಲಸಕ್ಕೆ ಅದಕ್ಕೆ ಒಂದು ಬೆಲೆ ಅಂತ ಹೇಳ್ಬೋದು. ಆದರೆ ನಿಜವಾಗ್ಲೂ ನೀವು ನೋಡೋಕ್ಕೆ ಹೋದರೆ ಸಂವಿಧಾನದ ಮುಂದೆ, ಕಾನೂನು ಮುಂದೆ ಇದಕ್ಕೇನು ವಿಶೇಷವಾದ ಹಕ್ಕುಗಳು ಇಲ್ಲ. ಅದೆಲ್ಲನೂ 72 ಅಲ್ಲೇ ರದ್ದನ್ನು ಮಾಡಿದ್ರು. ಇವತ್ತಿನ ವ್ಯವಸ್ಥೆಯಲ್ಲಿ ನಮಗೆ ಏನೇ ಆದರೂ ಒಂದು ಬದಲಾವಣೆ ತರಬೇಕಂದ್ರೆ ಅದು ಬರೀ ಈ ರಾಜಕೀಯದ ಮೂಲಕ ನಾವು ತರ್ಬೋದು. ಸೊ ಅದಕ್ಕಾಗಿ ಜನರಲ್ಲಿ ನಾನು ಒಂದು ಅವಕಾಶ ಕೇಳ್ತಾ ಇದ್ದೀನಿ. ನನ್ನ ವೃತ್ತಿ ಜೀವನಕ್ಕೊಂದು ನನ್ನದೇ ಆದ ಒಂದು ವೃತ್ತಿ ಜೀವನವನ್ನು ಸೃಷ್ಟಿಸಲು ಒಂದು ಅವಕಾಶ ಕೊಡಿ ಮತ್ತು ನಿಮಗೆ ಒಂದು ದೊಡ್ಡ ಸೇವೆ ಮಾಡೋದಕ್ಕೆ, ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಕೊಡಿ. ಯದುವೀರ್ ರಾಜಕಾರಣಕ್ಕೆ ಯಾಕೆ ಬಂದರು ಅನ್ನೋದಕ್ಕೆ ಒಂದಷ್ಟು ಪ್ರಶ್ನೆಗಳು, ಒಂದು ಚರ್ಚೆಗಳಾಗ್ತಿದೆ ಸರ್. ಯದುವೀರ್ಗೆ ರಾಜಕಾರಣಕ್ಕೆ ಬೇಕಿತ್ತ ಸರ್ ಅಂತ? ಅಗೇನ್ ನಾನು ಹೇಳ್ತೇನೆ, ಇವತ್ತಿನ ವ್ಯವಸ್ಥೆಯಲ್ಲಿ ನಿಜವಾದ ಬದಲಾವಣೆ ಮತ್ತು ನಿಜವಾದ ಬೆಂಬಲ ಬೇಕಂದರೆ ಅದು ಬರೀ ರಾಜಕೀಯದ ಮೂಲಕ ಆಗುತ್ತೆ. ಈ ಕ್ಷೇತ್ರದಲ್ಲಿ ಆದಷ್ಟು ಅಭಿವೃದ್ಧಿ ಕೆಲಸ ಅನೇಕರು ಮಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲನೂ ಮುಂದುವರಿಬೇಕಾಗಿದೆ ಮತ್ತು ನಿಮಗೆ ದೊಡ್ಡ ಮಟ್ಟದಲ್ಲಿ ಅಧಿಕಾರ ಇರುವಾಗ ಮತ್ತು ಜನರ ಪ್ರತಿನಿಧಿಯಾಗಿ ನಿಮಗೆ ಭಾಳ ದೊಡ್ಡ ಅವಕಾಶ ಇದೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರೋದಕ್ಕೆ. ಇದಿಷ್ಟು ರಾಜವಂಶಸ್ಥರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರ ಮಾತುಗಳು. ಮೈಸೂರು ಬಗ್ಗೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಜನರು ನನಗೆ ಮತವನ್ನು ಕೊಡ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.